ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಚಕ್ರ. ನಮ್ಮ ಬಾಡಿನಲ್ಲಿ ತುಂಬ ಚಕ್ರಗಳಿದೆ. ಅದರಲ್ಲಿ ಮೇಯ್ನು 7 ಚಕ್ರಗಳು ನಮ್ಮ ಬಾಡಿನಲ್ಲಿರೋದು. ಅದ್ರ ಬಗ್ಗೆ ಇವತ್ತಿನ ದಿನ ಮಾತಾಡೋಣ. ಫಸ್ಟ್ ಚಕ್ರ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಆಮೇಲಿಂದ ಇವತ್ತಿನ ವಿಡಿಯೋದಲ್ಲಿ ಬರೀ ನಾವು ರೂಟ್ ಚಕ್ರ, ಮೂಲಾಧಾರ ಚಕ್ರದ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತೀವಿ. ಅದನ್ನು ಹೆಂಗೆ ಯೂಸ್ ಮಾಡೋದು, ಆಮೇಲೆ ಅದಕ್ಕೆ ರಿಲೇಟೆಡ್ ಆಗಿರೋವಂಥ ಅಫರ್ಮೇಷನ್ಸ್ನ ನಾನು ಕನ್ನಡದಲ್ಲೂ ಹೇಳ್ತೀನಿ, ಇಂಗ್ಲೀಷಲ್ಲೂ ಹೇಳ್ತೀನಿ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಅದನ್ನು ದಿನ ಕೇಳ್ಬೋದು. ಚಕ್ರಗಳು ಅಂತಂದರೆ ಇದು ಸ್ಯಾನ್ಸ್ಕ್ರಿಟ್ ವರ್ಡ್. ಚಕ್ರ ಅಂತಂದರೆ ನಿಮಗೆಲ್ಲ ಅರ್ಥ ಆಗೋ ಥರದಲ್ಲಿ ಒಂದು ಸುತ್ತ ಇರೋವಂಥದ್ದು ಒಂದು ಗಾಲಿ ಇರ್ಬೋದು, ಒಂದು ವೀಲು, ಅದು ತಿರುಗ್ತಾ ಇರುತ್ತೆ, ಡಿಸ್ಕ್ ಇರುತ್ತಲ್ವ, ಅದು ತಿರುಗ್ತಾ ಇರುತ್ತೆ. ಅದಕ್ಕೆ ಚಕ್ರ ಅಂತ ಹೇಳೋದು. ಅದನ್ನು ಇಂಗ್ಲೀಷಲ್ಲಿ ವೀಲ್ ಆಫ್ ಎನರ್ಜಿ ಅಂತ ಕೂಡ ಹೇಳ್ತಾರೆ. ಚಕ್ರಕ್ಕೆ ಇಂಗ್ಲೀಷ್ನಲ್ಲಿ ಎನರ್ಜಿ ಪಾಯಿಂಟ್ಸ್ ಅಂತ ಕೂಡ ಹೇಳ್ತಾರೆ. ಈ ಚಕ್ರಗಳಲ್ಲಿ 7 ಇಂಪಾರ್ಟೆಂಟ್ ಚಕ್ರಗಳಿದೆ ನಮ್ಮಲ್ಲಿ. ಯಾವಾಗಲೂ ಅಷ್ಟೇ, ಫಸ್ಟ್ ಚಕ್ರ, ಸೆಕೆಂಡ್ ಚಕ್ರ ಅಂತ ಯಾರು ಹೇಳಿದ್ದನ್ನು ನೀವು ಕೇಳಿಸ್ಕೊಂಡ್ರೆ, ಫಸ್ಟ್ ಚಕ್ರ ಸ್ಟಾರ್ಟ್ ಆಗೋದು ರೂಟ್ ಚಕ್ರ, ಅದು ಮೂಲಾಧಾರ ಚಕ್ರ ಅಂತ. ರೂಟ್ ಚಕ್ರ, ಸೆಕೆಂಡ್ ಚಕ್ರ ಸೇಕ್ರಲ್ ಚಕ್ರ, ಥರ್ಡ್ ಸೋಲಾರ್ ಪ್ಲೆಕ್ಸಸ್ಸು, ಫೋರ್ತ್ ಹಾರ್ಟು, ಫಿಫ್ತು ಥ್ರೋಟು, ಸಿಕ್ಸ್ತು ಥರ್ಡ್ ಐ, ಸೆವೆಂತು ಕ್ರೌನ್ ಚಕ್ರ. ಎಲ್ಲ ಸ್ಟಾರ್ಟ್ ಆಗೋದು ಬೇಸ್ ಚಕ್ರದಿಂದ, ಅಂದರೆ ರೂಟ್ ಚಕ್ರದಿಂದ. ಈ ಎನರ್ಜಿ ಸೆಂಟರ್ಸು ಎಲ್ಲನೂ ಬ್ಯಾಲೆನ್ಸ್ ಆಗಿರಬೇಕು. ಅಂದರೆ ಇದು ತಿರುಗ್ತಾ ಇರುತ್ತೆ, ಇದು ಕರೆಕ್ಟಾಗಿ ತಿರುಗ್ತಾ ಇರಬೇಕು. ಓವರ್ ಆ್ಯಕ್ಟಿವು ಆಗಬಾರ್ದು, ಅಂಡರ್ ಆ್ಯಕ್ಟಿವು ಆಗಬಾರ್ದು. ಇದೆಲ್ಲ ಬ್ಯಾಲೆನ್ಸಲ್ಲಿರಬೇಕು. ಅಲೈನ್ಮೆಂಟಲ್ಲಿದ್ದಾಗ, ಬ್ಯಾಲೆನ್ಸಲ್ಲಿದ್ದಾಗ, ಇದ್ರ ಎನರ್ಜಿ ಫ್ಲೋ ಎಲ್ಲ ಬ್ಯಾಲೆನ್ಸಲ್ಲಿದ್ದಾಗ ನಮ್ಮ ಲೈಫಲ್ಲಿ ಎಲ್ಲನೂ ಬ್ಯಾಲೆನ್ಸ್ ಆಗಿರುತ್ತೆ. ಯಾವುದಾದ್ರು ಒಂದು ಎನರ್ಜಿ ಏನಾದ್ರು ಚಕ್ರ ಬ್ಯಾಲೆನ್ಸ್ ಆಗಿಲ್ಲ, ಇಂಬ್ಯಾಲೆನ್ಸ್ ಆಗಿದೆ ಅಂತ ಅಂದಾಗ ನೀವು ನೋಡ್ತೀರಾ ನಿಮ್ಮ ಲೈಫಲ್ಲಿ ಏರುಪೇರುಗಳಾಗೋದು. ಹೆಂಗೆ ಗೊತ್ತಾಗುತ್ತೆ ನಮಗೆ ಯಾವ ಚಕ್ರ ಬ್ಲಾಕ್ ಆಗಿದೆ ಅಂತಂದಾಗ, ನಾನೊಂದು ವಿಡಿಯೋ ಮಾಡಿದ್ದೀನಿ ಪೆಂಡುಲಮ್ ಯೂಸ್ ಮಾಡಿಕೊಂಡು. ಯಾವ ಥರದಲ್ಲಿ ಚಕ್ರ ಬ್ಯಾಲೆನ್ಸ್ ಆಗಿದೆ, ಇಂಬ್ಯಾಲೆನ್ಸ್ ಆಗಿದೆ ಅಂತ ನೋಡೋದು. ಹೀಗೆ ಅದ್ರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಆ ವಿಡಿಯೋನ ವಾಚ್ ಮಾಡಿ. ಇವತ್ತು ರೂಟ್ ಚಕ್ರದ ಬಗ್ಗೆ ಮಾತಾಡ್ತಾ ಇದ್ದೀವಿ. ರೂಟ್ ಚಕ್ರ ಇಂಬ್ಯಾಲೆನ್ಸ್ ಆಗಿದೆ ಅಂತ ಗೊತ್ತಾಗೋದು ಯಾವಾಗ ಅಂತಂದರೆ, ನಿಮ್ಮಲ್ಲಿ ಏನಾದರೂ ಒಂದು ಹಿಂಜರಿಕೆ ಬರುತ್ತೆ, ಭಯ ಆಗ್ತಾ ಇರುತ್ತೆ. ಅಯ್ಯೋ ಹಂಗಾಗೋಗ್ಬಿಟ್ರೆ, ಅಯ್ಯೋ ಹಿಂಗಾಗೋಗ್ಬಿಟ್ರೆ ಅಂತ ನೆಗೆಟಿವ್ ಥಾಟ್ಸ್ ಬರ್ತಾ ಇರುತ್ತೆ. ನೀವು ಎಲ್ಲ ಶೇಕನ್ ಆಗೋಗ್ಬಿಟ್ಟಿದೆಪ್ಪ, ನನ್ನ ಲೈಫಲ್ಲಿ ಏನೂ ಚೆನ್ನಾಗಿ ನಡೀತಾ ಇಲ್ಲ ಅಂತ. ಈ ಥರದ್ದೆಲ್ಲ ನೆಗೆಟಿವ್ ಥಿಂಕಿಂಗು, ನೆಗೆಟಿವ್ ಫೀಲಿಂಗ್ಸು, ಆ್ಯಂಕ್ಷಿಯಸ್ನೆಸ್ಸು, ಡಿಪ್ರೆಷನ್ನು, ಆ್ಯಂಗ್ಸೈಟಿ ಇದೆಲ್ಲ ಬರ್ತಾ ಇದೆ ಅಂತಂದರೆ ನಿಮ್ಮ ರೂಟ್ ಚಕ್ರ ಇಂಬ್ಯಾಲೆನ್ಸ್ ಆಗಿದೆ ಅಂತ ಹೇಳಿ. ಇವಾಗ ರೂಟ್ ಚಕ್ರನ ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ಯಾವ ರೀತಿ? ಅದಕ್ಕೆ ಸುಮಾರು ಥರದಲ್ಲಿ ಯೂಸ್ ಮಾಡ್ಕೊಳ್ಬೋದು. ಒನ್ ವೇ ಸಿಂಪಲ್ ಆಗಿರೋವಂಥದ್ದು ಮೆಡಿಟೇಷನ್ ಮಾಡೋದು, ಆಯಿತಾ? ಅದಕ್ಕೆ ತುಂಬ ಮೆಡಿಟೇಷನ್ಗಳು, ಆ್ಯಪ್ಗಳಿದೆ, ಬೇಕಂದರೆ ಯೂಸ್ ಮಾಡಿ. ಇಲ್ಲ ಯೂಟ್ಯೂಬಲ್ಲೂ ಕೂಡ ಬೇಕಾದಷ್ಟಿದೆ. ಎಲ್ಲ 7 ಚಕ್ರಗಳಿಗೂ ಬ್ಯಾಲೆನ್ಸ್ ಮಾಡ್ಕೊಳ್ಳೋದಕ್ಕೆ ಅಂತ ಮೆಡಿಟೇಷನ್ನು, ಇಲ್ಲ ಬರೀ ರೂಟ್ ಚಕ್ರಕ್ಕೆ ಬೇಸಾಗಿರೋ ಥರದ್ದು, ಎಲ್ಲ 7 ಚಕ್ರಕ್ಕೂ ಬೇಸಾಗಿರೋ ಥರದ್ದು ಮೆಡಿಟೇಷನ್ನು ಇದೆ ಯೂಟ್ಯೂಬಲ್ಲಿ. ಅದನ್ನು ನೀವು ನೋಡ್ಕೊಳ್ಬೋದು. ಇಲ್ಲ ಅಂತಂದರೆ ನೀವು ಕ್ರಿಸ್ಟಲ್ಸ್ ಇಟ್ಕೊಂಡು ಕೂಡ, ಅದಕ್ಕೆ ರಿಲೇಟೆಡ್ಡು ಕ್ರಿಸ್ಟಲ್ಸ್ ಇರುತ್ತಲ್ವ, ಅದನ್ನು ಕೂಡ ಇಟ್ಕೊಂಡು ನೀವು ನಿಮ್ಮ ಚಕ್ರಗಳನ್ನೆಲ್ಲನೂ ಬ್ಯಾಲೆನ್ಸ್ ಮಾಡ್ಕೊಳ್ಬೋದು. ಅದನ್ನು ಕ್ರಿಸ್ಟಲ್ ಥೆರಪಿ ಅಂತ ಹೇಳ್ತಾರೆ. ಆಮೇಲಿಂದ ನೀವು ಕಲರ್ ಥೆರಪಿ ಕೂಡ ಮಾಡ್ಕೊಳ್ಬೋದು. ಆ ಚಕ್ರಕ್ಕೆ ರಿಲೇಟೆಡ್ ಆಗಿರೋವಂಥ ಕಲರ್ ಇರುತ್ತಲ್ಲ, ಅದನ್ನು ಹಾಕ್ಕೊಂಡು ಅದನ್ನು ಸುತ್ತಮುತ್ತ ಇಟ್ಕೊಂಡು ನಿಮ್ಮ ಮನೆಯಲ್ಲಿ ಆ ಥರ ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು. ಇಲ್ಲ ಮಿರರ್ ವರ್ಕ್ ಕೂಡ ಯೂಸ್ ಮಾಡ್ಕೊಳ್ಬೋದು. ಕನ್ನಡಿಯಲ್ಲಿ ನೋಡಿಕೊಂಡು ನೀವು ನಿಮ್ಮ ಫಿಸಿಕಲ್ ಲೊಕೇಶನ್ ಎಲ್ಲಿದೆ ಆ ಚಕ್ರದ್ದು ಅದನ್ನು ನೋಡಿಕೊಂಡು ನೀವು ಅಫರ್ಮೇಷನ್ಸ್ ಹೇಳಿಕೊಂಡು ಅದನ್ನು ಕೂಡ ಆ ಥರ ಕೂಡ ನೀವು ಬ್ಯಾಲೆನ್ಸ್ ಮಾಡ್ಕೊಳ್ಬೋದು. ಈ ರೂಟ್ ಚಕ್ರದ್ದು ಸಂಸ್ಕೃತ್ ಹೆಸರು ಮೂಲಾಧಾರ ಚಕ್ರ ಅಂತ. ಇದು ಎಲ್ಲಿ ಲೊಕೇಟ್ ಆಗಿದೆ ನಮ್ಮ ಬಾಡಿನಲ್ಲಿ ಅಂತಂದರೆ, ಬೇಸ್ ಆಫ್ ದ ಸ್ಪೈನಲ್ಲಿ. ಅಂದರೆ ನಮ್ಮದು ಸ್ಪೈನ್ ಇರುತ್ತಲ್ಲ, ಅದ್ರದ್ದು ಎಂಡಲ್ಲಿ ಎಲ್ಲಿರುತ್ತೆ, ಎಲ್ಲಿ ನಾವು ಕೂತ್ಕೊಳ್ತೀವಿ ಆ ಕೂತ್ಕೊಳ್ಳೋ ಜಾಗದಲ್ಲಿ ಇದು ಲೊಕೇಟ್ ಆಗಿರುತ್ತೆ. ಇದ್ರ ಕಲರು ರೆಡ್ ಕಲರು. ಯಾವಾಗಲೂ ನೀವು ರೂಟ್ ಚಕ್ರ ಬಗ್ಗೆ ಏನಾದರೂ ಮೆಡಿಟೇಟ್ ಮಾಡ್ತೀರಾ ಅಂತ ಹೇಳಿದ್ರೆ, ರೆಡ್ ಕಲರ್ನ ವಿಜುವಲೈಸ್ ಮಾಡ್ಕೊಳ್ಳಿ. ಎಲ್ಲಿ ನೀವು ಕೂತ್ಕೊಳ್ತೀರಾ ಆ ಪ್ಲೇಸಲ್ಲಿ ರೆಡ್ ಕಲರು ಎನರ್ಜಿ ಇದೆ ಅಂತ
ನೀವು ವಿಜುವಲೈಸ್ ಮಾಡ್ಕೊಳ್ಳಿ. ಓಕೆನಾ? ಸೊ ಈ ರೂಟ್ ಚಕ್ರ ಬ್ಯಾಲೆನ್ಸ್ ಆಗಿದೆ ಅಂತಂದಾಗ ನಿಮ್ಮಲ್ಲಿ ನೀವು ಗ್ರೌಂಡೆಡ್ ಆಗಿರ್ತೀರಾ, ಸೇಫ್ ಆಗಿರ್ತೀರಾ, ಸೆಕ್ಯೂರ್ ಫೀಲ್ ಮಾಡ್ತೀರಾ, ಸ್ಟೇಬಲ್ ಆಗಿರ್ತೀರಾ, ಸೆಂಟರ್ಡ್ ಆಗಿರ್ತೀರಾ. ಸೊ ಯಾವಾಗ ನೀವು ಫರ್ಮ್ ಆಗಿರ್ತೀರಾ ಆ ಪ್ಲೇಸಲ್ಲಿ, ಸೊ ಆವಾಗ ನಿಮ್ಮ ಬೇಸಿಕ್ ನೀಡ್ಸ್ ಎಲ್ಲ ಯಾವಾಗ ನಿಮಗೆ ಎಲ್ಲ ಸಿಕ್ಕಿದೆ ಅಂತಂದಾಗ ಆವಾಗ ನೀವು ಬ್ಯಾಲೆನ್ಸ್ ಆಗಿರ್ತೀರ. ಆವಾಗ ನೀವು ರೂಟ್ ಚಕ್ರ ನಿಮ್ಮದು ಸ್ಟ್ರಾಂಗ್ ಆಗಿರುತ್ತೆ ಅಂತ. ಒಂದು ಮರ ಹೇಗೆ ಸ್ಟ್ರಾಂಗಾಗಿ ನಿಂತ್ಕೊಳ್ಳುತ್ತೆ, ಆ ಮರ ಸ್ಟ್ರಾಂಗಾಗಿ ನಿಂತ್ಕೊಳ್ಬೇಕು ಅಂತಂದರೆ ಅದರ ಬೇಸು, ರೂಟ್ಸು ತುಂಬ ಸ್ಟ್ರಾಂಗಾಗಿ ಅರ್ಥನ ಹಿಡ್ಕೊಂಡಿರಬೇಕು. ಸೊ ಆಮೇಲೆ ಇದಕ್ಕೆ ಯಾವಾಗ ಇನ್ಬ್ಯಾಲೆನ್ಸ್ ಆಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಅಂದರೆ ನೀವು ಯಾವಾಗ ಆ್ಯಂಕ್ಷಿಯಸ್ ಆಗಿರ್ತೀರಾ, ಇನ್ಸೆಕ್ಯೂರ್ ಆಗಿರ್ತೀರಾ, ಭಯ ಆಗ್ತಾ ಇರುತ್ತೆ, ತುಂಬ ನೆಗೆಟಿವಿಟಿ ಇರುತ್ತೆ, ತುಂಬ ಡಿಪ್ರೆಷನ್ ಇರುತ್ತೆ, ಆಮೇಲಿಂದ ಎನರ್ಜಿ ಎಲ್ಲ ಕಡೆ ಆ ಕಡೆ ಈ ಕಡೆ ಛದ್ರವಾಗಿಬಿಟ್ಟಿರುತ್ತೆ, ಆಮೇಲೆ ನೀವು ಡಿಸ್ಕನೆಕ್ಟ್ ಆಗಿಬಿಟ್ಟಿರ್ತೀರಾ, ರೆಸ್ಟ್ಲೆಸ್ ಆಗಿಬಿಟ್ಟಿರ್ತೀರಾ. ಸೊ ಅದೆಲ್ಲನೂ ನಿಮಗೆ ಹೇಳುತ್ತೆ ನಿಮ್ಮ ರೂಟ್ ಚಕ್ರ ಇಂಬ್ಯಾಲೆನ್ಸ್ ಆಗಿದೆ ಅಂತ. ಸೊ ಇದಕ್ಕೆ ಮಂತ್ರ ಇದೆ, ಸೌಂಡು. ಸೊ ಇದ್ರದ್ದು ಸೌಂಡು ಲಮ್ ಅಂತ. ಸೊ ನೀವು ಮೆಡಿಟೇಟ್ ಮಾಡುವಾಗ ಲಮ್ ಅಂತ ಹೇಳ್ಕೊಳ್ಳಿ. ಆಮೇಲೆ ಇದ್ರ ಎಲ್ಲ ಚಕ್ರಗಳಿಗೂ ಒಂದೊಂದು ಮುದ್ರೆಗಳಿರುತ್ತೆ. ಸೊ ಆ ಮುದ್ರೆಗಳನ್ನು ಇಟ್ಕೊಂಡು ನೀವು ಲಮ್ ಅಂತ ಹೇಳ್ಕೊಂಡು ನೀವು ಮೆಡಿಟೇಟ್ ಮಾಡ್ಬೋದು. ಸೊ ಇದಕ್ಕೆಲ್ಲ ಕ್ರಿಸ್ಟಲ್ಸ್ ಯಾವ್ದ್ಯಾವುದು ಇದಕ್ಕೆ ಬೇಕಾಗೋ ಥರದ್ದು ಅಂತಂದರೆ ಆನಿಕ್ಸ್ ಕ್ರಿಸ್ಟಲ್ಲು, ಸ್ಮೋಕಿ ಕ್ವಾರ್ಟ್ಸು, ಬ್ಲಡ್ ಸ್ಟೋನು, ಹೆಮಮೈಟು, ಒಬ್ಸಿಡಿಯನ್ನು. ಸೊ ಈ ಕ್ರಿಸ್ಟಲ್ಸ್ ಎಲ್ಲ ಇಟ್ಕೊಂಡು ಕೂಡ ನೀವು ನಿಮ್ಮ ರೂಟ್ ಚಕ್ರದ್ದು ಚಕ್ರ ಹೀಲಿಂಗ್ ಮಾಡ್ಕೊಳ್ಬೋದು. ಯೋಗದಲ್ಲಿ ಮೌಂಟೇನ್ ಪೋಸ್ ಇರುತ್ತಲ್ಲ, ಅದು ನಿಮಗೆ ರೂಟ್ ಚಕ್ರ ಬ್ಯಾಲೆನ್ಸ್ ಮಾಡ್ಕೊಳ್ಳೋದಕ್ಕೆ ಅಫರ್ಮೇಷನ್ಸ್ನ ರಿಪೀಟ್ ಮಾಡ್ತಾಯಿರಿ. ಇಲ್ಲ ಕೇಳಿಸ್ಕೊಂಡ್ರೂ ಆಗುತ್ತೆ, ಇಲ್ಲ ನೀವು ರಿಪೀಟ್ ಮಾಡಿದ್ರೂ ಆಗುತ್ತೆ. ಆಮೇಲೆ ಅದಕ್ಕೆ ರಿಲೇಟೆಡ್ಡು ಎಸೆನ್ಷಿಯಲ್ ಆಯಿಲ್ಗಳು ಕೂಡ ಇರುತ್ತೆ. ಸೊ ರೂಟ್ ಚಕ್ರಗೆ ಸೀಡರ್ ವುಡ್ ಅಂತ ಅದು ಎಸೆನ್ಷಿಯಲ್ ಆಯಿಲು ರೂಟ್ ಚಕ್ರದು. ಆಮೇಲೆ ರೂಟ್ ಚಕ್ರದ್ದು ಕಲರು ರೆಡ್ ಕಲರು. ಸೊ ಏನಾದರೂ ರೆಡ್ ಕಲರ್ ಇರೋವಂಥದ್ದು ಫ್ರೂಟ್ಸು, ವೆಜಿಟೇಬಲ್ಸ್ ತಿನ್ನಿ, ರೆಡ್ ಕಲರ್ ಬಟ್ಟೆ ಹಾಕ್ಕೊಳ್ಳಿ, ಮನೆಯಲ್ಲಿ ರೆಡ್ ಕಲರ್ ಥಿಂಗ್ಸ್ ಇಟ್ಕೊಳ್ಳಿ. ಸೊ ನಿಮಗೆ ಅದು ಕೂಡ ಹೆಲ್ಪ್ ಮಾಡುತ್ತೆ. ಆಮೇಲೆ ನಾವು ಯಾವಾಗಲೂ ರೂಟ್ ಚಕ್ರ ಅಂತಂದಾಗ ಅದು ಅರ್ಥ್ಗೆ ರಿಲೇಟೆಡ್ಡು. ಸೊ ಅದರಿಂದ ಆದಷ್ಟು ನೀವು ಬರೀ ಕಾಲಲ್ಲಿ ಹೊರಗಡೆ ಒಂದು ಪಾರ್ಕ್ ಇರ್ಬೋದು, ಇಲ್ಲ ಒಂದು ಗಾರ್ಡನ್ ಇರ್ಬೋದು, ಇಲ್ಲ ನೀವು ಯಾವುದಾದ್ರೂ ಬೀಚಿಗೆ ಹೋಗಿ ಆ ಥರ ಅಲ್ಲಿ ನಡೀರಿ. ಎಷ್ಟು ಆಗುತ್ತೋ ಅಷ್ಟು ಹೊರಗಡೆ ನೇಚರಲ್ಲಿರಿ. ಸೊ ಆವಾಗ ನೀವು ಗ್ರೌಂಡೆಡ್ ಆಗ್ತೀರ. ಯಾವ ನಿಮ್ಮ ಚಕ್ರ ಬ್ಯಾಲೆನ್ಸಿಂಗ್ ಆಗಬೇಕು ಅಂತ ಅಂದ್ಕೊಳ್ತೀರಿ ಅದಕ್ಕೆ ರಿಲೇಟೆಡ್ಡು ಕ್ರಿಸ್ಟಲ್ನ ಆ ಬಾಡಿ ಪಾರ್ಟ್ ಮೇಲೆ ಇಟ್ಕೊಂಡು ನೀವು ಮೆಡಿಟೇಟ್ ಮಾಡಿದ್ರೂ ಕೂಡ ಅದ್ರ ಕ್ರಿಸ್ಟಲ್ ಎನರ್ಜಿಯಿಂದ ಕೂಡ ಅದು ನಿಮಗೆ ಹೀಲ್ ಆಗುತ್ತೆ, ಬ್ಯಾಲೆನ್ಸ್ ಆಗುತ್ತೆ. ಸೊ ಇವಾಗ ಅಫರ್ಮೇಷನ್ಸ್ ಹೇಳ್ತೀನಿ ಯಾವ್ದ್ಯಾವುದು ನಮ್ಮ ರೂಟ್ ಚಕ್ರಕ್ಕೆ ರಿಲೇಟೆಡ್ ಅಂತ. ಫಸ್ಟ್ ಇಂಗ್ಲೀಷಲ್ಲಿ ಹೇಳ್ತೀನಿ, ಆಮೇಲೆ ಕನ್ನಡದಲ್ಲಿ ಹೇಳ್ತೀನಿ. ಸೊ ನೀವು ಇದನ್ನು ಬೇಕಂದರೆ ಎವ್ರಿ ಡೇ ಕೇಳ್ಬೋದು ನಿಮ್ಮ ರೂಟ್ ಚಕ್ರನ ಬ್ಯಾಲೆನ್ಸ್ ಮಾಡ್ಕೊಳ್ಳೋದಕ್ಕೆ. ಮುದ್ರಾ ಇಟ್ಕೊಂಡು ಕೂಡ ಇದ್ರದ್ದು ಮಾಡ್ಬೋದು. ಸೊ ನಾನು ಮುದ್ರಾದ ಪಿಕ್ಚರ್ಸ್ ಕೂಡ ಹಾಕ್ತೀನಿ. ಸೊ ನೀವು ಅದನ್ನು ವಿಜುವಲೈಸ್ ಮಾಡ್ಕೊಳ್ಳಿ. ರೆಡ್ ಕಲರ್ ಎನರ್ಜಿ ನಿಮ್ಮ ಬೇಸಲ್ಲಿ ಇದೆ, ಆಮೇಲೆ ಅದು ಹೀಲ್ ಆಗ್ತಾ ಇದೆ ಅಂತ. ಓಕೆನಾ? I am safe and secure. I am rooted in this present moment. I am strong, steady, and grounded. I have access to all the resources I need to survive and thrive. I am equipped with all the tools I need to succeed. Everything I need comes to me at exactly the right place and time. I vibrate powerful, abundant, peaceful energy and attract the same energy in return. Deep inner peace is my natural state. Even when the world around me feels chaotic, I remain rooted firmly to the ground. All my needs are always met. I am exactly where I am meant to be. It is right to be exactly as I am. It is right to be exactly where I am. I have everything I need. I feel safe in my body. My body always takes care of me. My body is my home, and I pledge to always build it up and never tear it down.
My body is a safe and worthy home for my radiant soul. Every cell of my body supports my total well-being. I am healthy, well, and strong. I am filled with radiant energy and endless vitality. I wake up every day feeling strong, energized, and empowered. As the sun rises, so does my energy. I am one with my true self. I feel secure in my place in life. I inhale trust and exhale fear. I inhale peace and exhale anything that no longer serves me. I'm always supported and protected. I feel peaceful, grounded, and secure. Like a tree, I am rooted firmly to the earth. I am grateful to know that I am always deeply loved and supported by this universe. I deeply appreciate my ability to remain calm and peaceful in all situations. I am grateful for the abundance of strength that radiates throughout my entire body. I build my life on the foundation of faith, peace, love, and trust. I am whole and complete exactly as I am. Thank you, thank you, thank you. ಈಗ ಕನ್ನಡದಲ್ಲಿ ಹೇಳ್ತೀನಿ ಅಫರ್ಮೇಷನ್ಸು. ನಾನು ಸುರಕ್ಷಿತ ಮತ್ತು ಸುರಕ್ಷಿತವಾಗಿದ್ದೇನೆ. ನಾನು ಬಲಶಾಲಿ, ಸ್ಥಿರ ಮತ್ತು ತಳಹದಿಯವನು. ನಾನು ಬದುಕಲು ಮತ್ತು ಅಭಿವೃದ್ಧಿ ಹೊಂದಲು ಅಗತ್ಯವಿರುವ ಎಲ್ಲ ಸಂಪನ್ಮೂಲ್ಯಗಳಿಗೆ ಪ್ರವೇಶವನ್ನು ಹೊಂದಿದ್ದೇನೆ. ನಾನು ಯಶಸ್ವಿಯಾಗಲು ಅಗತ್ಯವಿರುವ ಎಲ್ಲ ಸಾಧನೆಗಳೊಂದಿಗೆ ನಾನು ಸಜ್ಜುಗೊಂಡಿದ್ದೇನೆ. ನನಗೆ ಬೇಕಾದುದೆಲ್ಲವೂ ನನಗೆ ಸರಿಯಾದ ಸಮಯ ಮತ್ತು ಸಮಯಕ್ಕೆ ಬರುತ್ತದೆ. ನಾನು ಶಕ್ತಿಯುತ, ಸಮೃದ್ಧ, ಶಾಂತಿಯುತ ಶಕ್ತಿಯನ್ನು ಕಂಪಿಸುತ್ತೇನೆ ಮತ್ತು ಪ್ರತಿಯಾಗಿ ಅದೇ ಶಕ್ತಿಯನ್ನು ಆಕರ್ಷಿಸುತ್ತೇನೆ. ಆಳವಾದ ಆಂತರಿಕ ಶಾಂತಿ ನನ್ನ ಸಹಜ ಸ್ಥಿತಿ. ನಾನು ನೆಲಕ್ಕೆ ದೃಢವಾಗಿ ಬೇರೂರಿದ್ದೇನೆ. ನನ್ನ ಎಲ್ಲ ಅಗತ್ಯತೆಗಳು ಯಾವಾಗಲೂ ಪೂರೈಸಲ್ಪಡುತ್ತದೆ. ನಾನು ಇರಬೇಕಾದ ಸ್ಥಳದಲ್ಲಿ ನಾನು ಇದ್ದೇನೆ. ನಾನು ಇರುವಂತೆಯೇ ಇರುವುದು ಸರಿ. ನನಗೆ ಬೇಕಾದ ಎಲ್ಲವನ್ನೂ ನಾನು ಹೊಂದಿದ್ದೇನೆ. ನನ್ನ ದೇಹದಲ್ಲಿ ನಾನು ಸುರಕ್ಷಿತವಾಗಿರುತ್ತೇನೆ. ನನ್ನ ದೇಹ ಯಾವಾಗಲೂ ನನ್ನನ್ನು ನೋಡಿಕೊಳ್ಳುತ್ತದೆ. ನನ್ನ ದೇಹವು ನನ್ನ ಮನೆಯಾಗಿದೆ. ನನ್ನ ದೇಹವು ನನ್ನ ವಿಕಿರಣ ಆತ್ಮಕ್ಕೆ ಸುರಕ್ಷಿತ ಮತ್ತು ಯೋಗ್ಯವಾದ ಮನೆಯಾಗಿದೆ. ನನ್ನ ದೇಹದ ಪ್ರತಿಯೊಂದು ಜೀವಕೋಶವು ನನ್ನ ಸಂಪೂರ್ಣ ಯೋಗಕ್ಷೇಮವನ್ನು ಬೆಂಬಲಿಸುತ್ತದೆ. ನಾನು ಆರೋಗ್ಯವಾಗಿದ್ದೇನೆ, ಚೆನ್ನಾಗಿ ಮತ್ತು ಬಲಶಾಲಿಯಾಗಿದ್ದೇನೆ. ನಾನು ವಿಕರಣ ಶಕ್ತಿ ಮತ್ತು ಅಂತ್ಯವಿಲ್ಲದ ಚೈತನ್ಯದಿಂದ ತುಂಬಿದ್ದೆ. ನಾನು ಪ್ರತಿದಿನ ಎಚ್ಚರಗೊಳ್ಳುತ್ತೇನೆ, ಶಕ್ತಿಯುತವಾಗಿ ಮತ್ತು ಸಶಕ್ತನಾಗಿರುತ್ತೇನೆ. ಸೂರ್ಯ ಉದಯಿಸುತ್ತಿದ್ದಂತೆ ನನ್ನ ಶಕ್ತಿಯು ಹೆಚ್ಚುತ್ತದೆ. ನಾನು ನನ್ನ ನಿಜವಾದ ಆತ್ಮದೊಂದಿಗೆ ಒಬ್ಬನಾಗಿದ್ದೇನೆ. ನನ್ನ ಜೀವನದಲ್ಲಿ ನಾನು ಸುರಕ್ಷಿತವಾಗಿರುತ್ತೇನೆ. ನಾನು ನಂಬಿಕೆಯನ್ನು ಉಸಿರಾಡುತ್ತೇನೆ ಮತ್ತು ಭಯವನ್ನು ಹೊರಹಾಕುತ್ತೇನೆ. ನಾನು ಶಾಂತಿಯನ್ನು ಉಸಿರಾಡುತ್ತೇನೆ ಮತ್ತು ಇನ್ನು ಮುಂದೆ ನನಗೆ ಸೇವೆ ಸಲ್ಲಿಸದ ಯಾವುದನ್ನಾದರೂ ಬಿಡುತ್ತೇನೆ. ನಾನು ಯಾವಾಗಲೂ ಬೆಂಬಲಿಸುತ್ತೇನೆ ಮತ್ತು ರಕ್ಷಿಸುತ್ತೇನೆ. ನಾನು ಶಾಂತಿಯುತ, ತಳಹದಿ ಮತ್ತು ಸುರಕ್ಷಿತವಾಗಿರುತ್ತೇನೆ. ಮರದಂತೆ ನಾನು ಭೂಮಿಗೆ ದೃಢವಾಗಿ ಬೇರೂರಿದ್ದೇನೆ. ಈ ವಿಶ್ವದಿಂದ ನಾನು ಯಾವಾಗಲೂ ಆಳವಾಗಿ ಪ್ರೀತಿಸಲ್ಪಟ್ಟಿದ್ದೇನೆ ಮತ್ತು ಬೆಂಬಲಿಸುತ್ತೇನೆ ಎಂದು ತಿಳಿಯಲು ನಾನು ಕೃತಜ್ಞನಾಗಿದ್ದೇನೆ. ಎಲ್ಲ ಸಂದರ್ಭಗಳಲ್ಲಿ ಶಾಂತವಾಗಿ ಮತ್ತು ಶಾಂತಿಯುತವಾಗಿ ಉಳಿಯುವ ನನ್ನ ಸಾಮರ್ಥ್ಯವನ್ನು ನಾನು ಆಳವಾಗಿ ಪ್ರಶಂಸಿಸುತ್ತೇನೆ. ನನ್ನ ಇಡೀ ದೇಹದಾದ್ಯಂತ ಹರಡುವ ಶಕ್ತಿಯ ಸಮೃದ್ಧಿಗಾಗಿ ನಾನು ಕೃತಜ್ಞನಾಗಿದ್ದೇನೆ. ನಾನು ನನ್ನ ಜೀವನವನ್ನು ನಂಬಿಕೆ, ಶಾಂತಿ, ಪ್ರೀತಿ ಮತ್ತು ವಿಶ್ವಾಸದ ತಳಹದಿಯ ಮೇಲೆ ನಿರ್ಮಿಸುತ್ತೇನೆ. ನಾನು ಸಂಪೂರ್ಣ ಮತ್ತು ಸಂಪೂರ್ಣವಾಗಿದ್ದೇನೆ.
ಕೃತಜ್ಞತೆಗಳು ಕೃತಜ್ಞತೆಗಳು ಕೃತಜ್ಞತೆಗಳು. ಸೊ ಇದನ್ನು ನೀವು ಮೆಡಿಟೇಟ್ ಮಾಡಿ ಆಮೇಲೆ ನಿಮ್ಮ ರೂಟ್ ಚಕ್ರನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ರೂಟ್ ಚಕ್ರ ಯಾವಾಗ ಬ್ಯಾಲೆನ್ಸ್ ಆಗಿರುತ್ತೆ ಆವಾಗ ಬೇರೆ ಎಲ್ಲ ಚಕ್ರಗಳು ಅಲೈನ್ಮೆಂಟಿಗೆ ಬರೋಕ್ಕೆ ಶುರುವಾಗತ್ತೆ. ರೂಟ್ ಚಕ್ರ ಇಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಚಕ್ರ. ಸೊ ಈ ರೂಟ್ ಚಕ್ರನ ನೀವು ಬ್ಯಾಲೆನ್ಸಡ್ ಇಟ್ಕೊಳ್ಳಿ. ಆಮೇಲೆ ನೀವು ನೋಡ್ತೀರಾ ಎಲ್ಲ ಬೇರೆ ಚಕ್ರಗಳು ಅಲೈನ್ಮೆಂಟಲ್ಲಿ ಬರೋಕ್ಕೆ ಶುರುವಾಗುತ್ತೆ. ಹೋಪ್ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಸೋ ವೆರಿ ಮಚ್ ಫಾರ್ ವಾಚಿಂಗ್.